ಹಾಯ್ ಎಲ್ಲ ನನ್ನ ಮಾಡರ್ನ್ ಮಂಕುತಿಮ್ಮ ಪೇಜಿನ ಸದಸ್ಯರಿಗೆ ನಮಸ್ಕಾರಗಳು. ಎಲ್ಲರೂ ಚೆನ್ನಾಗಿದ್ದಾರೆ ಎಂದು ನಾನು ಭಾವಿಸಿರುತ್ತೇನೆ. ಇಂದು ನಾನು ವಿದ್ಯಾರ್ಥಿಗಳಿಗಾಗಿ, ಎಸ್ಪೆಷಲಿ 10 ಮತ್ತು 12ನೇ ತರಗತಿ ವಿದ್ಯಾರ್ಥಿಗಳಿಗಾಗಿ ಅಭ್ಯಾಸ ಮಾಡುವ ದಿನಚರಿ ಸ್ಟಡಿ ಟೈಮ್ ಟೇಬಲ್ ಅನ್ನು ಶೇರ್ ಮಾಡಬೇಕು ಅಂತ ಇಷ್ಟಪಡ್ತೀನಿ. ದಿನ ಹೇಗೆ ನಾವು ದಿನ ಹೇಗೆ ಆರಂಭ ಮಾಡುವುದು, ಆ ದಿನವನ್ನು ಹೇಗೆ ಸಂಪೂರ್ಣ ಸಮಯ ಅಭ್ಯಾಸ ಮಾಡಲಿಕ್ಕೆ ಕೊಡುವುದು, ಇದರ ಬಗ್ಗೆ ಮಾತನಾಡೋಣ. ಓಕೆ, ನಿಮಗೆ ಈಗ ಡಿಸ್ಪ್ಲೇಯಲ್ಲಿ ಕಾಣ್ತಿರೋ ಹಾಗೆ ಪ್ರತಿದಿನ ಬೆಳಗ್ಗೆ ಆವ್ರೇಜ್ 5 ಗಂಟೆಗೆಲ್ಲ ಹೇಳ್ಬಿಡೋದು. 5 ಗಂಟೆ ಅಲಾರಾಮ್ ಇಟ್ಟು 5 ಗಂಟೆಗೆಲ್ಲ ಹೇಳೋದು. 5ರಿಂದ 5:30 ನಾವು ಬೆಳಗ್ಗೆ 5 ಗಂಟೆಯಿಂದ 5:30 5:30ವರೆಗೂ ಬೆಳಗ್ಗೆ ಎದ್ಬಿಟ್ಟು ಫ್ರೆಶ್ ಅಪ್ ಆಗುವುದು. ಹಾಗೆ ಸ್ವಲ್ಪ ಧ್ಯಾನ, ಯೋಗಾಸನ ಅಭ್ಯಾಸವಿದ್ದರೆ ಯೋಗಾಸನ ಮಾಡುವುದು ಒಳ್ಳೆಯದು. 5ರಿಂದ 5:30 ಫುಲ್ ಫ್ರೆಶ್ ಆಗುವುದು. ನಂತರ 5:30ರಿಂದ 7:30ರವರೆಗೆ ನಿಮಗೆ ಯಾವುದೋ ಒಂದು ವಿಷಯ ಕಷ್ಟಕರವಾಗಿರುತ್ತೆ, ಎಸ್ಪೆಷಲಿ ಸೈನ್ಸ್, ಮ್ಯಾಥ್ಸ್, ಫಿಸಿಕ್ಸ್, ಯಾವುದಾದ್ರೂ ಡಿಪೆಂಡ್ಸ್. ಹೌದಾ? ಯಾವುದು ಕಷ್ಟಕರವಾದ ವಿಷಯ ಇರುತ್ತಲ್ಲ, ಅದು ಡೈಲಿ ಒಂದು ಚಾಪ್ಟರ್ ಆರ್ ಒಂದು ಕಾನ್ಸೆಪ್ಟ್ ಅಭ್ಯಾಸ ಮಾಡುವುದು, ಸ್ಟಡಿ ಮಾಡುವುದು. ಬುಕ್ಸ್ ಓಪನ್ ಮಾಡಿಬಿಟ್ಟು ತುಂಬ ಸ್ಟಡಿ ಮಾಡುವುದು. ಸರ್ಟೆನ್ ಪೇಜ್ ನಿಮ್ಗೆ ಎಷ್ಟು ಸಾಧ್ಯನೋ ಸ್ಟಡಿ ಮಾಡುವುದು. ಬಟ್ ಸ್ಟಡಿ ಮಾಡುವಾಗ ಅದನ್ನು ಅರ್ಥ ಮಾಡಿಕೊಂಡು ಮಾಡುವುದು ತುಂಬಾ ಒಳ್ಳೆಯದು. ಅದು ಎಷ್ಟಾದ್ರೂ ಕಡಿಮೆ ಆದರೂ ಪರವಾಗಿಲ್ಲ, ನೀವು ಏನು ಓದಿರ್ತೀರ ಅದು ತುಂಬ ಅರ್ಥಗರ್ಭಿತವಾಗಿ ಓದಿ. ಓಕೆ, 2 ತಾಸು 2 ಅವರ್ಸ್ ಚೆನ್ನಾಗಿ ಅಭ್ಯಾಸ ಮಾಡಿ. ನಂತರ 7:30 to 8 ಬುಕ್ಸ್ ಎಲ್ಲ ಮುಚ್ಚಿಟ್ಬಿಟ್ಟು ನೀವು ಏನು 2 ಅವರ್ಸ್ ಅಭ್ಯಾಸ ಮಾಡಿರ್ತೀರಲ್ಲ ಅದನ್ನು ಬರೆದು ತೆಗೆಯುವುದು. ಅದನ್ನು ನೆನಪು ಮಾಡಿಬಿಟ್ಟು ಬರೆಯೋದು. ಈವನ್ ದಟ್ ಇಮೇಜ್ ಆದರೂ ಅಷ್ಟೇ, ಯಾವುದೋ ಒಂದು ಚಿತ್ರ ಆಗಿರ್ಬೋದು, ಯಾವುದೋ ಒಂದು ಫಿಕ್ಸಲ್ಲಿ ಸರ್ಕ್ಯೂಟ್ಸ್ ಆಗಿರ್ಬೋದು, ಏನೋ ಆ ಚಿತ್ರವನ್ನು ನೀಟಾಗಿ ಬಿಡಿಸೋದಾಗಿರ್ಬೋದು, ಅದ್ರ ಬಗ್ಗೆ ಕಾನ್ಸೆಪ್ಟ್ ಬರೆಯೋದಾಗಿರ್ಬೋದು. ಓಕೆ, ಬರೆದ್ಬಿಟ್ಟು ತೆಗೆಯುವುದು. ಹೀಗೆ ಪ್ರತಿದಿನ 2 ತಾಸು ಬೆಳಗ್ಗೆ ಏನು ಕಷ್ಟಕರವಾದ ವಿಷಯವನ್ನು ಅಭ್ಯಾಸ ಮಾಡಿರ್ತೀರೋ ಅದನ್ನು ಲಾಸ್ಟ್ ಹಾಫ್ ಆನ್ ಅವರ್ 7:30 to 8 ಒಂದು ಬಫ್ ಪೇಪರ್ ಅಂತ ಸಿಗುತ್ತೆ, ಒಂದು ಪ್ಲೇವುಡಲ್ಲಿ ಬಫ್ ಪೇಪರ್ ತೊಗೊಂಡು ಸುಮ್ಮನೆ ಬರೆದಾಗ್ತಾ ಇರೋದು. ಅದು ಬರೀಲಿಕ್ಕೆ ಆಗಲಿಲ್ಲ ಅಂದರೆ ನಿಮ್ಮ ಬೆಳಗಿನ ಅಭ್ಯಾಸ ಚೆನ್ನಾಗಿ ಆಗಿಲ್ಲ ಅಂತ ಅರ್ಥ. ತಿರ್ಗಾ ಬೆಳಗ್ಗೆ ನೀವು ಅದನ್ನೇ ಓದಬೇಕು. ಅಂಟಿಲ್ ವಿತೌಟ್ ಸೀಯಿಂಗ್ ಬುಕ್ಸ್ ನೀವು ಆ ವಿಷಯವನ್ನು ಬರೆದು ಹಾಕುವವರೆಗೂ ಅದರಲ್ಲೇ ಇರಬೇಕು. ಒಮ್ಮೆ ಬರೆದು ಹಾಕಿದರೆ ಅದು ನಿಮ್ಮ ಮೈಂಡಲ್ಲಿ ಶಾಶ್ವತವಾಗಿ ಉಳಿಯುತ್ತೆ. ಓಕೆ, ಕೀಪ್ ಇನ್ ಮೈಂಡ್, ವಾಟ್ ಎವರ್ ಯು ಕ್ಯಾನ್ ಸ್ಟಡಿ ಶುಡ್ ಬಿ ಅಂಡರ್ಸ್ಟ್ಯಾಂಡ್ ಆ್ಯಂಡ್ ರೈಟ್ ಇಟ್ ಡೌನ್ ಇನ್ ರಫ್ ಪೇಪರ್. ಓಕೆ, ಅದರ ನಂತರ 8ರಿಂದ 4:15 ಶಾಲಾ ಸಮಯ. ಅಭ್ಯಾಸ ಮಾಡಿ, ಸ್ಕೂಲ್ ಅಟೆಂಡ್ ಮಾಡಿ, ಪಾಠ ಹೇಗೆ ಹೇಳ್ತಾರೆ ಎಲ್ಲ ಕೇಳಿ ಅರ್ಥ ಮಾಡಿಕೊಳ್ಳಿ. ಏನಾದರೂ ಡೌಟ್ಸ್ ಇದ್ದರೆ ಸರ್ ಕೇಳಿ, ಏನು ತೊಂದರೆ ಇಲ್ಲ, ಯಾವುದಕ್ಕೂ ಭಯ ಪಡಬೇಡಿ. ಪ್ರತಿಯೊಂದು ಅರ್ಥ ಮಾಡಿಕೊಳ್ಳಿ. ಅರ್ಥ ಮಾಡಿಕೊಂಡು ಓದುವುದೇ ವಿಶೇಷ. ಓಕೆ, ಆಫ್ಟರ್ 4:30 ನಿಮ್ಮ ಶಾಲಾ ಸಮಯದ ನಂತರ ಮನೆಗೆ ಬಂದು ಸ್ವಲ್ಪ ರಿಲ್ಯಾಕ್ಸ್ ಆಗಿ ಆಟ ಆಡಿ, ಸ್ನೇಹಿತರ ಜೊತೆ ಆಟ ಆಡಿ, ತಿಂಡಿ ಇತ್ಯಾದಿ, ಸಂಜೆ ಸ್ನ್ಯಾಕ್ಸ್ ಇರುತ್ತಲ್ಲ, ಸ್ವಲ್ಪ ರಿಲ್ಯಾಕ್ಸ್ ಆಗಿ 1 ಅವರ್. ನಂತರ 5:30 to 7 ಟುಡೇ ಏನು ನಮ್ಮ ಸ್ಕೂಲಲ್ಲಿ ಏನೇನಾಯಿತು, ಯಾವ್ಯಾವ ಪಾಠಗಳಾಯಿತು, ಏನು ಹೋಮ್ವರ್ಕ್ ಕೊಟ್ಟಿದ್ದಾರೆ ಅದನ್ನೆಲ್ಲ ಮಾಡೋದು. ವಿತಿನ್ 1.5 ಅವರಲ್ಲಿ ಆಲ್ಮೋಸ್ಟ್. ಒಂದು ವೇಳೆ ಹೋಮ್ವರ್ಕ್ ಹೆಚ್ಚಿಗೆ ಇದ್ದರೆ ಸಂಜೆ 4:15 5:30 ವಿಶ್ರಾಂತಿ ಇದೆಯಲ್ಲ, ಅದನ್ನು 4:15 5 ಗಂಟೆವರೆಗೂ ಮಾಡಿ. 5ರಿಂದ 7 ಗಂಟೆ ಹೋಮ್ವರ್ಕ್ ಮಾಡಿ. ಬಟ್ ವಿತಿನ್ 7 o'clock ಈವ್ನಿಂಗ್ you should complete all your homework, that day homework. Okay, after 7 o'clock ಸಂಜೆ
ನಿಮಗೆ ಸುಲಭವಾದ ವಿಷಯ, ಬೆಳಗ್ಗೆ ನೀವು ಕಷ್ಟಕರವಾದ ವಿಷಯವನ್ನು ಅಭ್ಯಾಸ ಮಾಡಿದ್ದೀರಾ, ಸಂಜೆ ನಿಮಗೆ ಸುಲಭವಾದ ವಿಷಯವನ್ನು ಅಭ್ಯಾಸ ಮಾಡಿ. ಓಕೆ, ಅದು ನಂತರ 7 ರಿಂದ 8 ಒಂದು ಸಬ್ಜೆಕ್ಟ್, ಯಾವುದರ ಒಂದು ಸಬ್ಜೆಕ್ಟ್ ಸುಲಭವಾಗಿದ್ದು, ನಂತರ 8 ರಿಂದ 8:45 ಅಂದರೆ 8:45 ಇನ್ನೊಂದು ಸಬ್ಜೆಕ್ಟ್ ಸುಲಭವಾದ ವಿಷಯ. 2 ಸುಲಭವಾದ ಸಬ್ಜೆಕ್ಟ್ಗೆ ಒಂದೊಂದು ಚಾಪ್ಟರ್ ಆಗಿರ್ಬೋದು, ಒಂದೊಂದು ಕಾನ್ಸೆಪ್ಟು ಓದ್ಬಿಟ್ಟು ಫುಲ್ ಅದ್ರ ಬಗ್ಗೆ ಸ್ಟಡಿ ಮಾಡಬೇಕು, ಡಿಟೇಲ್ ಆಗಿ ಅಂಡರ್ಸ್ಟ್ಯಾಂಡ್ ಆಗಿ ಸ್ಟಡಿ ಮಾಡಬೇಕು. ಆಫ್ಟರ್ 8:45 ಹ್ಯಾವ್ ಎ ಡಿನ್ನರ್, ಒಳ್ಳೆ ಊಟ ಮಾಡಿ, ಸ್ವಲ್ಪ ವಾಕ್ ಮಾಡಿ. 9:30 ಇಂದ 10 ನೀವು ಏನು ಸಂಜೆ ಸುಲಭವಾದ ಅಭ್ಯಾಸವನ್ನು ಮಾಡಿರುತ್ತೀರೋ ವಿಷಯದ ಬಗ್ಗೆ ಅದನ್ನು ಬರೆದು ಹಾಕುವುದು. ರೈಟ್ ಇಟ್ ಡೌನ್ ಇನ್ ರಫ್ ಪೇಪರ್. ಯು ಶುಡ್ ಬಿ ನೋಟ್ ಡೌನ್ ವಾಟ್ ಎವರ್ ಯು ಕ್ಯಾನ್ ಸ್ಟಡಿ. You should write down without seeing that concept. Then only you come to know ಅದು ನಿಮಗೆ ಫುಲ್ ಅರ್ಥ ಆಗಿದೆ ಅಂತ. ನಿಮಗೆ ಬರೀಲಿಕ್ಕೆ ಆಗಲಿಲ್ಲ ಅಂದರೆ, ನೋಡ್ದೇ ಬರೀಲಿಕ್ಕೆ ಆಗಲಿಲ್ಲ ಅಂದರೆ ಆ ವಿಷಯ ನಿಮಗೆ ಅರ್ಥ ಆಗಿಲ್ಲ ಅಂತ ಅರ್ಥ. ಓಕೆ, ಅದು ಅರ್ಥ ಆಗುವವರೆಗೂ ನೀವು ಅದನ್ನು ಬಿಡಬೇಡಿ. ಫುಲ್ 9:30 to 10 ಫುಲ್ ಬರೆದು ಹಾಕಿ. ನಂತರ ಆ್ಯಸ್ ಯೂಶುವಲ್ 10 to 5 ಸ್ಲೀಪ್ ಟೈಮ್, ಒಳ್ಳೆ ನಿದ್ದೆ ಮಾಡಿ. ನೋ ಡೌಟ್ ಈ ದಿನಚರಿಯನ್ನು ಪಾಲಿಸಿ. ಆ್ಯಕ್ಚುಲಿ ನಾನು ಇದನ್ನೇ ಆಲ್ಮೋಸ್ಟ್ ಪಾಲಿಸ್ಬಿಟ್ಟು ಐ ಹೋಪ್ ನಾನು ಕೆಲವೊಂದರಲ್ಲಿ ಸಕ್ಸಸ್ ಕಂಡಿದ್ದೀನಿ, ನೀವು ಕಾಣ್ತೀರ ಅಂದ್ಕೊಂಡಿದ್ದೀನಿ. ಚೆನ್ನಾಗಿ ಅಭ್ಯಾಸ ಮಾಡಿ, ಇದು ಫಾಲೋ ಅಪ್ ಮಾಡಿ. ಓಕೆ, ನಿಮ್ಮ ಅಭ್ಯಾಸ ಚೆನ್ನಾಗಾಗಲಿ. ಓಕೆ ಗಾಯ್ಸ್, ಸಿ ಯು, ಹ್ಯಾವ್ ಎ ನೈಸ್ ಡೇ.